ನಾವು ಗಮನಿಸಬೇಕಾಗಿದ್ದು ಇಂಥ ಕಾರ್ಯಕ್ರಮಗಳಿಗೆ ಸ್ವತಃ ಬರ್ತಾರ, ಕೂಡ್ತಾರ, ಸಹಾಯ ಮಾಡ್ತಾರ, ಕೊಡ್ತಾರ. ಅದು ಎಲ್ಲರಲ್ಲೂ ಬರುವಂಥ ವಿಷಯ ಅಲ್ಲ. ಮತ್ತು ವಿಶೇಷ ಸಣ್ಣ ಮಗು ಇದ್ರೆ ಅವ್ರು ಗೌರವ ಕೊಡುವಂಥ ಸ್ವಭಾವ ಅದ. ಒಂದೇ ಒಂದು ಮಾತನಾಗ ಸರ್, ನಮ್ಮ ಭಾಗದ ಒಂದು ಅಪ್ಪು ಇದ್ದಾನೆ ಸರ್, ಎಲ್ಲರಿಗೂ ಸಹಾಯ ಮಾಡುವಂಥ ಮನೋವರ್ತಿ ನಮ್ಮ ಮಾಂತೇಶನ. ಹೌದು ಸರ್, ಇದಕ್ಕೆ ಕಾರ್ಯಕ್ರಮಕ್ಕೆ ಈ ಮುಖ್ಯ ಅತಿಥಿಗಳಾಗಿ ಸರ್ ನಮ್ಮ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂಥ ಜಾನಪದ ಅಂತೇಳಿ ನಮ್ಮ ಮೂಡಲಗಿರಿ ನಮ್ಮ ಸಹೋದರರು ಸರ್, ಶ್ರೇಷ್ಠ ಕಲಾವಿದ ಸೆಬ್ರಿ ಡಾಂಗಿ ಅವರು ಬಂದಿರಿ ಸರ್. ಅವ್ರೊಂದು ಮಾತು ಸರ್, ಪ್ರತಿಯೊಬ್ಬರಲ್ಲಿ ಸರ್ ಇದು ಕಲೆ ಇರ್ತೈತೆ ರೀ. ಯಾಕೆ ಬಾತ್ರೂಮ್ ಸಿಂಗರ್ಸ್ ಹೋದಾರೆ, ಯಾಕೆ ಹೊರಗಡೆ ಬಂದಿರ್ಸೋದು ಆ ಒಂದು ಕಲೆ ಹೊರಗೆ ಹಾಕಬೇಕಂತಂದ್ರೆ ಇಂಥ ವೇದಿಕೆಗಳು ಬೇಕು. ಇಂಥ ವೇದಿಕೆ ಮುಖಾಂತರ ನಮ್ಮ ಗೋಕಾಕದ ಗುರು ಹಿರಿಯರೆಲ್ಲ ಕೊಡ್ಕೊಂಡ್ರೆ ಈ ಒಂದು ತೆರೆಯ ಮೇಲಿರ್ತಕ್ಕಂಥ ಕಲಾವಿದರನ್ನ ಎಲ್ಲರನ್ನೂ ಕೂಡಿಸಿ ಅವ್ರನ್ನ ಒಂದು ತಾವೂ ಸಂತೋಷ ಪಟ್ಕೊಂಡು ನಮಗೂ ಒಂದು ಮನೋರಂಜನೆ ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಭಾಳ ಶ್ಲಾಘನೆ ಅಂತಾರೆ ರೀ. ಮತ್ತು ನಮ್ಮ ಡಾಕ್ಟರ್ ಕಡ್ಲಿಕರ್ ಬಗ್ಗೆ ಸರ್ ವಿಶೇಷವಾಗಿ ಸರ್ ಸಾಹಿತ್ಯ ರಚನೆ ಮಾಡೋದು ಅದು ಸಾಮಾನ್ಯ ಅಲ್ಲ ಸರ್. ಸಾಹಿತ್ಯ ರಚನೆ ಜೊತೆಗೆ ಸಂಗೀತ ಜೊತೆಗೆ ಅದನ್ನು ಕೂಡಿಸಿ ಸಂಯೋಜನೆ ಮಾಡುವಂಥದ್ದು ಎಲ್ಲರಿಗೂ ಆಗುವಂಥದ್ದಲ್ಲ. ತಮ್ಮ ವೃತ್ತಿ ಮತ್ತು ಅದು ಎರಡು ಒಂದಕ್ಕೊಂದು ಅಪೋಸಿಟ್ ಇದ್ರು ಸಹಿತ ಅದನ್ನು ಆಸಕ್ತಿ ಮಾಡ್ತಾ ಇದ್ದಾರೆ. ಒಂದು ಎರಡನೇದವ್ರು ಇನ್ನೂ ಫಿಲ್ಮ್ಗಳು ಮಾಡುವಂಥ ಹುಚ್ಚು ಅವರಲ್ಲಾದ್ರೆ ಏನು ಮಾಡಬೇಕಂತೇಳಿ ಮತ್ತು ಪಾತ್ರದ ಬಗ್ಗೆ ಇನ್ವಾಲ್ವ್ ಆಗುವಂಥದ್ದು ಇದನ್ನು ಸೂಕ್ಷ್ಮ ಗಮನಿಸಿದಾಗ ಅಡ್ಡಿಲ್ಲಪ್ಪ. ನಮ್ಮ ಸುತ್ತಮುತ್ತ ಒಳ್ಳೆಯ ಜನ ಸರ್, ಒಳ್ಳೆಯ ಜನ ಸರ್. ಮುಂದೆ ಸರ್ ನಮ್ಮ ಸ್ಥಳೀಯ ಶಂಕರಲಿಂಗ ಪ್ರೌಢಶಾಲೆ ಪ್ರಾಧ್ಯಾಪಕರು ಸರ್, ಹಾಗೆ ಒಳ್ಳೆಯ ಸಂಗೀತಗಾರರಿ. ಅವ್ರು ತಮ್ಮ ಮೊದಲ ಸಂಗೀತಗಾರನೊಂದು ಕಟ್ಟಿಕೊಂಡ ಶ್ರೀ ರಾಮಚಂದ್ರ ಕಾಕಡಿ ಅವ್ರ ಸಹಿತ ಬಹಳ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಮಾತಾಡಿ ಸರ್. ಮುಂದೆ ಭರತನಾಟ್ಯ ಕಲಾವಿದಂಥ ನಮ್ಮ ಅಮ್ಮಾಜಿ ಅವರು ಸರ್, ಅವರು ತಮ್ಮ ದಂಪತಿಗಳು ಕೂಡ ಸೇರಿದ್ರು. ಮುಂದೆ ಒಟ್ಟು ಯಾವುದೋ ಒಂದು ಕಾರ್ಯ ಆಗ್ಬೇಕಾದ್ರೆ ಒಂದು ಅಷ್ಟೆಲ್ಲ ಒಂದು ಇಷ್ಟ ಬೇಕು, ಒಂದು ಸತತ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು ಸರ್. ಹಾಗೆ ಸರ್ ಎಲ್ಲ ಕಲಾ ಸಹೋದರಿ ಸರ್, ಮತ್ತು ಮುಖ್ಯವಾಗಿ ಸರ್ ನಮ್ಮ ಜಿ ಕೆ ಕಾಳೇಶ್ ಕುಮಾರನ್ನು ಎಲ್ಲರೂ ಸ್ಮರಣೆ ಮಾಡಿದ್ರು ಸರ್. ಯಾಕಂದ್ರೆ ಮೂಲ ಅಂದ್ರೆ ಗಾಡ್ ಫಾದರ್ ಇದ್ದಂಗೆ ಅವ್ರ ಸಂಗೀತಕ್ಕೆ. ಮತ್ತು ಗೋಕಾಕ ನಮ್ಮ ಉದ್ಯಮಿಗಳಂತ ಇವರು ನಮ್ಮ ಮಾತೇಶ್ ಸಮಸ್ಯೆಯವರಾಗಲಿ ಇನ್ನೂ ಭಾಳಷ್ಟು ಮಂದಿ ಎಲ್ಲ ಕೂಡಿದ್ರು ಸರ್. ಈ ಒಂದು ಸಂದರ್ಭಗಳು ಸರ್ ಅವರು ಹಾಡ್ತಕ್ಕಂಥ ಹಾಡುಗಳನ್ನು ಕೇಳಿದ್ರೆ ಒಂಥರ ಆನಂದ ಸರ್. ಯಾಕಂದರೆ ಹಿಂದಿ ಮೊಹಮ್ಮದ್ ರಫಿ ಅವರಾಗಲಿ, ಹಿಂದಿ ಒಂದು ಖ್ಯಾತ ಸಂಗೀತಗಾರ ಹಾಡಿದಂಥ ಕಿಶೋರ್ ಕುಮಾರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಒಳ್ಳೆ ಹಾಡುಗಾರ ಇದ್ದಾರೆ. ಸುಲಭದ ಕೆಲಸ ಅಲ್ಲ ಅವ್ರ ಧ್ವನಿಯಲ್ಲಿ